ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಯವರು ಮಾತಾಡಿದ್ದಾರೆ. ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ಆಗಿದೆ, ಅದು ತನಿಖೆ ಆಗಲೇಬೇಕು ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಆರೋಪ ಇದೆ, ಅದು ಸಚಿವರ ಮೇಲೆ ಆಗಿದೆ ಅನ್ನೋ ಆರೋಪ ಇದೆ, ಅದು ತನಿಖೆ ಆಗಬೇಕು ಅಂತ ಎಂಬಿ ಪಾಟೀಲ್ ಮಾತಾಡಿದ್ದಾರೆ ವಿಜಯಪುರದಲ್ಲಿ. ಸಚಿವ ರಾಜಣ್ಣ ಅವರ ವಿಷಯದಲ್ಲಿ ಏನಾಗಿದೆ ಗೊತ್ತಿಲ್ಲ, ಅವರು ಸಿಎಂ ಗೃಹ ಮಂತ್ರಿಗಳಿಗೆ ಏನಾಗಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಈ ರೀತಿ ರಾಜಕೀಯವಾಗಿ ಯಾರೇ ಮಾಡಲಿ ಅದು ತಪ್ಪು, ಯಾರನ್ನೇ ತೇಜೋವಧೆ ಮಾಡೋ ಕೆಲಸ ಮಾಡಬಾರ್ದು, ಅದು ಬಹಳ ಹೀನ ಕೆಲಸ, ಅದು ಬಹಳ ತಪ್ಪಾದ ಕೆಲಸ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ನ್ಯಾಯ ಸಿಗುತ್ತೆ ಬಗ್ಗೆ ಗಮನ ಹರಿಸ್ತಾರೆ. ಆತಂಕ ರೈತರ ವ್ಯಕ್ತಪಡಿಸ್ತಾರೆ ಸರ್. ಯಾವುದು ನಮ್ಮ ಆ ಪಕ್ಷದಲ್ಲೇ ಇದ್ಕೊಂಡ ಪಕ್ಷ SIT ಮೇಲೆ ನನಗೆ ಗೊತ್ತಿಲ್ಲ, ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನನ್ನ ಕೇಳಿಲ್ಲ. ಅದು ನಾನು ತನಿಖೆ SIT ಮಾಡಿದರೆ ನ್ಯಾಯ ಸಿಗುತ್ತನ್ನೋ ನಾನು ಕೇಳಿಲ್ಲ. ನೀವು ಹೇಳಿದ ಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನೋಡಿ ಅಂಥದ್ದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ರಾಜಣ್ಣ ಅವ್ರಿಗೆ ನೋಡಿ, ಅದು ರಾಜಣ್ಣ ಅವರು ಅವ್ರಿಗೆ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಅವರು ಅದು ತಮ್ಮ ಏನಾಗಿದೆ ಅದನ್ನು ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ನಾನು ಏನೇನು ಕೂಡ ಹೇಳಿದ್ದೀನಿ. ಈ ರೀತಿ ಯಾರೇ ಮಾಡಲಿ ಇವತ್ತು ಸಹ ರಾಜಕೀಯವಾಗಿ ಇವತ್ತು ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು. ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ರಾಜಣ್ಣ ಆತಂಕ ರೈತರ ವ್ಯಕ್ತಪಡಿಸ್ತಾರೆ ಸರ್. ಯಾವುದು ನಮ್ಮ ಆ ಪಕ್ಷದಲ್ಲೇ ಇದ್ಕೊಂಡ ಪಕ್ಷ SIT ಮೇಲೆ ನನಗೆ ಗೊತ್ತಿಲ್ಲ, ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನನ್ನ ಕೇಳಿಲ್ಲ. ಅದು ನಾನು ತನಿಖೆ SIT ಮಾಡಿದರೆ ನ್ಯಾಯ ಸಿಗುತ್ತನ್ನೋ ನಾನು ಕೇಳಿಲ್ಲ. ನೀವು ಹೇಳಿದ ಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನೋಡಿ ಅಂಥದ್ದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ರಾಜಣ್ಣ ಅವ್ರಿಗೆ ನೋಡಿ, ಅದು ರಾಜಣ್ಣ ಅವರು ಅವ್ರಿಗೆ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಅವರು ಅದು ತಮ್ಮ ಏನಾಗಿದೆ ಅದನ್ನು ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ನಾನು ಏನೇನು ಕೂಡ ಹೇಳಿದ್ದೀನಿ. ಈ ರೀತಿ ಯಾರೇ ಮಾಡಲಿ ಇವತ್ತು ಸಹ ರಾಜಕೀಯವಾಗಿ ಇವತ್ತು ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು. ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕು. ಎಂಬಿ ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಎಂಬಿ ಪಾಟೀಲ್ ರಾಜಕೀಯವಾಗಿ ಇದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲೇ ಮಾತಾಡಿದ್ದಾರೆ. ಒಂದು ವೇಳೆ ಹಾಗೆಲ್ಲ ಆಗಿದೆ ಅಂತಂದರೆ ಅವ್ರು ಹೋಗಿ ಮಾಹಿತಿ ಕೊಟ್ಟಿದ್ದಾರೆ, ಅದೇನು ಅಂತ ನೋಡ್ಕೋತಾರೆ. ಬಟ್ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾರಾದರೂ ಮಾಡಿದ್ದು ಹೌದು ಅಂತಂದರೆ ಅದು ಹೀನ ಕೃತ್ಯ, ರಾಜಕೀಯವಾಗಿ ಹಿಂಗಿದ್ದೆಲ್ಲ ಮಾಡಬಾರ್ದು ಅನ್ನೋದನ್ನು ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಪ್ರಕರಣದ ಡೀಟೇಲ್ಗಳ ಬಗ್ಗೆ ಅಥವಾ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಎಂಬಿ ಪಾಟೀಲ್ ಮಾತಾಡಿಲ್ಲ. ಒಟ್ಟಾರೆ ಹನಿ ಟ್ರ್ಯಾಪ್ ವಿಚಾರ ರಾಜ್ಯದ ಹಲವು ಸಚಿವರ ನಿದ್ದೆಗೆಡಿಸಿದೆ ಅನ್ನೋದಂತೂ ಭಾಳ ಸ್ಪಷ್ಟ.